कारंजा डूब पीड़ित कल्याण समिति कारंजा पीड़ितों के लिए उचित वैज्ञानिक मानदंडों के आधार पर और मानवीय आधार पर उचित मुआवजे की मांग को लेकर 920 दिनों से लगातार संघर्ष कर रही है। संघर्ष समिति कलबुर्गी डिवीजन के क्षेत्रीय आयुक्त कृष्णा वाजपेयी की अध्यक्षता में कारंजा पीड़ितों की मांगों की जांच और पूरा करने के लिए 6 सदस्यीय समिति के गठन का स्वागत करती है। जैसा कि मुख्यमंत्री ने 19 दिसंबर 2024 को बेलगाम के सुवर्ण सौधा में आयोजित बैठक में जिला प्रभारी मंत्री ईश्वर खंड्रे और जिले के विधायकों के समन्वित प्रयासों से आधिकारिक तौर पर घोषणा की थी। आज बीदर जिला पत्रिका भवन में पत्रकारों को संबोधित करते हुए कारंजा डूब पीड़ित कल्याण समिति के संस्थापक अध्यक्ष डॉक्टर लक्ष्मण दस्ती, जिला अध्यक्ष चंद्रशेखर पाटिल, कुचिकनल्ली और कन्नड़ साहित्य परिषद के अध्यक्ष तथा कल्याण कर्नाटका होराटा समिति के नेता सुरेश चंदशेट्टी ने मांग की कि कारंजा डूब पीड़ित कल्याण समिति को कारंजा पीड़ितों को उचित वैज्ञानिक मानदंडों के अनुसार और मानवता के आधार पर पर्याप्त मुआवजा प्रदान करना चाहिए। इस अवसर पर कल्याण कर्नाटका होराटा समिति के मानद अध्यक्ष बसवराज देशमुख, वरिष्ठ विचारक प्रोफेसर आर.के. हुडगी, कर्नाटक राज्य वन्यजीव बोर्ड के सदस्य विनय माळगे आदि उपस्थित रहे। कैमरामैन पपुराज का कवरेज। समिति वरदी आधार ಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದಲೂ ದುಡ್ಡು ಕೊಡಬಹುದು। ನಮಗೆ ಗೊತ್ತಿರಬಹುದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 5000 ಕೋಟಿ ಇರ್ತದೆ। ಅದಕ್ಕೆ ಮುಖ್ಯಮಂತ್ರಿದು 5% ವಿಶೇಷ ಅಧಿಕಾರ ಇರ್ತದೆ, ವಿವೇಚನೆ ನಿಧಿ ಅಂತ। ಅಜಯ್ ಸಿಂಗ್ ಅವರದು 5%, 2.5 ಕೋಟಿ ಅವರಿಗೆ, 250 ಕೋಟಿ ಅವರಿಗೆ, 250 ಕೋಟಿ ಮುಖ್ಯಮಂತ್ರಿಗೆ, 250 ಕೋಟಿ ಪ್ಲಾನಿಂಗ್ ಮಿನಿಸ್ಟರ್, 250 ಕೋಟಿ ಕರ್ನಾಟಕ ಸರ್ಕಾರ, 1000 ಕೋಟಿ। ಇಲ್ಲಿ ಯಾವುದು ಏನು ಬೇಕೇ ಇಲ್ಲ, ಮೀಟಿಂಗೇ ಬೇಡ, ನಿಮ್ಮ ವಿವೇಚನಾ ನಿಧಿಲಿಂದ ನಾವು ದುಡ್ಡು ಕೊಡ್ತೇವೆ। ಅದಕ್ಕೆ ಈ ಒಂದು ದೃಷ್ಟಿ ಹೋರಾಟ ಸಮಿತಿ ಆ ಜಿಲ್ಲೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ಸಹಕಾರ ಮಾಡುವಂತ ನಿಟ್ಟಿನಲ್ಲಿ ಇಬ್ಬರು ಮಹಿಳೆಯರಿಗೆ ಮುಖ್ಯ ಸರ್ ಸೇರಿದಂತೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ। ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ದಶಕಗಳ ಹೋರಾಟ ನಮ್ಮ ಕಾರ್ಯ ಸಂತೋಷ। ಅದು ವಿಶೇಷವಾಗಿ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ 920 ದಿನಗಳ ನಂತರ ಅಷ್ಟೊಂದು ಬೃಹತ್ ದೊಡ್ಡ ಹೋರಾಟ ಮಾಡೋದ್ರ ಮೂಲಕ ಇಲ್ಲಿ ನಾವು ಉಪಸಂಖ್ಯೆ ಅದೆಲ್ಲ ಗಮನಕ್ಕಿದೆ। ಇದಕ್ಕೆ ನೇರವಾಗಿ ಕಾರಣ ಎಷ್ಟೇ ಅಂತ ನಮ್ಮ ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಅದು ಅಲ್ಲಿವರೆಗೂ ಬಂದ್ಬಿಟ್ಟು, ಆದ್ರೆ ಇವತ್ತೊಂದಿಷ್ಟು ಸಂತಸದ ಖುಷಿ ವಿಚಾರ ಅಂತ ಹೇಳ್ಬೋದು। ಇವತ್ತು ಈಗಾಗಲೇ ಸರ್ಕಾರ ಇದಕ್ಕೊಂದು ಸಮಿತಿಯನ್ನ ಕೊಡಿಸಿ ಸಂತೋಷಿ ನ್ಯಾಯಯುತವಾದಂತಹ ಏನ್ ದುಡ್ಡನ್ನು ಸಿಗ್ಬೇಕು ಅದನ್ನು ಕೊಡ್ಬೇಕಂತ ಒಂದು ಸಮಿತಿಯನ್ನು ಮಾಡಬೇಕಾಗುತ್ತೆ। ಅದು ಈಗಾಗಲೇ ದಸ್ತಿ ಸರ್ ಹೇಳಿದಂಗೆ ನಾವು ಸಮಿತಿಗೆ ನಾವು ಸ್ವಾಗತ ಮಾಡಿರ್ತೀವಿ, ಆದ್ರೆ ಇಲ್ಲಿ ವಾಸ್ತವದ ಸಮಸ್ಯೆಗಳೇನು, ಇಲ್ಲಿ ರೈತರ ಅಡಲ್ ಏನಿತ್ತು, ಏನ್ ಆಗ್ಬೇಕಾಗಿದೆ ಅನ್ನೋ ಯಾಕಂದ್ರೆ ಅಲ್ಲಿ ಸಭೆಯಲ್ಲಿ ಬಹಳ ಇದರಿಂದ ಆಗ್ಯದ ಅಂತೀವಿ। ಯಾಕಂದ್ರೆ 4 ಜನ ಪೈದಂತ್ಕೊಂಡು ನಾವೇನ್ ಹೋಗಿದ್ದೆವು, ನಾವು 4 ಜನ ಏನಂತ ರೈತರಿಂದ ಪೈದಂತ್ಕೊಂಡು ಹೋಗಿದ್ಮೇಲೆ ಸರ್ಕಾರಕ್ಕೆ ಅಪಮಾನ ಆಯ್ತು, ಇದು ಬಹಳ ದೊಡ್ಡ ಅಪಮಾನ ಆಗ್ಯದ। ಯಾಕಂದ್ರೆ ಇಷ್ಟು ದಿವ್ಸ ಕುಂತು ಈ ನಮ್ ರೈತರಿಗೆ ಏನಂತ ಕೇಳಿರಲ್ಲ ಅಂದ್ಮೇಲೆ ನಮ್ದು ಶೈಲೇಂದ್ರ ಬೆದ್ದಾಳೆ ಅವರು ಇದ್ರಾಗೆ ಅಧಿವೇಶನ ನಮ್ದು ಸಭಾಧ್ಯಕ್ಷರು ಖಾದರ್ ಅವರಿಗೆ, ಯಾಕಂದ್ರೆ ನೀವು ಏನು ಜಿಲ್ಲೆಯಲ್ಲಿ ನಮ್ ಜಿಲ್ಲೆಯಲ್ಲಿ ಆಗ್ತಾ ಇದೆ, ರೈತರು ಸಾಯ್ತಾ ಇದಾರ ಅಂದ್ಮೇಲೆ ಇಮಿಡಿಯೇಟ್ ಆಗಿರೋದ್ರಿಂದ ನಮ್ಗೆ ಮೀಟಿಂಗ್ ಕರೆದವರು ಬೆಳಗಾವಿ ಕರೆಸಿದ ಮೇಲೆ ಒಂದು ಒಳ್ಳೆ ಸಭೆ ಆಗಿ ಒಳ್ಳೆ ರೀತಿ, ಯಾಕಂದ್ರೆ ಮುಖ್ಯಮಂತ್ರಿ ಹೇಳಿದಿತ್ತು ಭರವಸೆ ಕೊಡ್ತೀವಿ ಅಂತ ನಮಗೆ, ಯಾಕಂದ್ರೆ ನಿಮ್ಗೆ ನಮ್ದು ಒಂದು ಇದರಿಂದ ನಿಮ್ಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಆ ಇದ್ರ ಮೇಲೆ ನಾವೆಲ್ಲ ಆ ಸಮಿತಿಯಿಂದ ಒಪ್ಕೊಂಡು ಅಲ್ಲಿಂದ ಸಭೆ ಮಾಡ್ಕೊಂಡು ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ದು ರಹೀಂ ಖಾನ್ ಅವರು ಇದ್ರು, ನಮ್ದು ಉಸ್ತುವಾರಿ ಸಚಿವರು ಇದ್ರು, ಆಮೇಲೆ ಅಜಯ್ ಸಿಂಗ್ ಅವರು ಇದ್ರು, ಆ ಸಭೆಯಲ್ಲಿ ಎಲ್ಲರೂ ಏನಂದ್ರೆ ಇವತ್ತು ನಮ್ಮ ಮೇಲೆ